ಮಾಸದ ಮಹಾತ್ಮೆ 5 ಮತ್ತು 6ನೇ ಅಧ್ಯಾಯ. ಈಗ 5ನೇ ಅಧ್ಯಾಯ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ವಿಷ್ಣುವಿನ ಚರಣಕಮಲಗಳ ಮೇಲೆ ಬಿದ್ದ ಮಲಮಾಸವನ್ನು ನೋಡಿ ವಿಷ್ಣುವಿನ ಸಂಜ್ಞೆಯಂತೆ ಗರುಡನು ತನ್ನ ರೆಕ್ಕೆಗಳನ್ನ ಗಾಳಿ ಬೀಸಿತೊಡಗಿದನು. ರೆಕ್ಕೆಗಳಿಂದ ಇದರಿಂದ ಚೇತನ ಹೊಂದಿದ ಮಲಮಾಸವು ಭಗವಂತನ ಬಳಿ ಶರಣಾಗತನಾಗಿ ಬಂದಿರುವ ತನ್ನನ್ನು ಕಾಪಾಡಬೇಕೆಂದು ಮತ್ತೊಮ್ಮೆ ಪ್ರಾರ್ಥಿಸತೊಡಗಿದನು. ಆಗ ವಿಷ್ಣುವು ಅದರ ಕರುಣಾಜನಕ ಸ್ಥಿತಿಯನ್ನ ನೋಡಿ ಅದರ ದುಃಖವನ್ನ ದೂರ ಮಾಡುವ ಉಪಾಯವನ್ನ ಒಂದು ಕ್ಷಣ ಯೋಚಿಸಿದನು. ಮಲಮಾಸವನ್ನ ತನ್ನ ಜೊತೆ ಕರೆದುಕೊಂಡು ಪುರುಷೋತ್ತಮ ಭಗವಾನ್ ಶ್ರೀಕೃಷ್ಣ ನಿವಾಸ ಸ್ಥಾನವಾದ ಗೋಲೋಕಕ್ಕೆ ಬಂದನು. ಏಕೆಂದ್ರೆ ಶ್ರೀಕೃಷ್ಣ ಪುರಾಣ ಪುರುಷೋತ್ತಮ, ಎಲ್ಲರ ಆಶ್ರಯದಾತ, ಅವನೊಬ್ಬನೇ ಎಲ್ಲರ ದುಃಖವನ್ನು ದೂರ ಮಾಡುವಾತನು. ಆ ಗೋಲೋಕದ ವೈಭವದ ವರ್ಣನೆಯನ್ನ ಮಾಡಲು ಅನೇಕ ನಾಲಿಗೆಯುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲ ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 5ನೇ ಅಧ್ಯಾಯವು ಸಂಪೂರ್ಣವಾಯಿತು. 6ನೇ ಅಧ್ಯಾಯ. ಮಲಮಾಸವನ್ನ ತನ್ನ ಜೊತೆ ಕರೆದುಕೊಂಡು ಭಗವಂತನಾದ ವಿಷ್ಣುವು ಗೋಲೋಕದಲ್ಲಿರುವ ಶ್ರೀಕೃಷ್ಣನ ಅರಮನೆಗೆ ಬಂದನು. ನಂತರ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ತನಗಿತ್ತ ಉಚಿತ ಆಸನದಲ್ಲಿ ಕುಳಿತುಕೊಂಡನು. ತನ್ನ ಎದುರಿಗೆ ಥರಥರ ನಡುಗುತ್ತಾ ನಿಂತಿರುವ ಮಲಮಾಸವನ್ನ ನೋಡಿ ಅವನ ದುಃಖಕ್ಕೆ ಕಾರಣವೇನು? ಅವನು ಎಲ್ಲಿಂದ ಬಂದಿದ್ದಾನೆ? ಈ ಗೋಲೋಕಕ್ಕೆ ಬಂದ ಮೇಲೆ ಯಾರೂ ದುಃಖಿಸುವ ಅಗತ್ಯವಿಲ್ಲ. ಇಲ್ಲಿ ವಾಸಿಸುವ ಎಲ್ಲರೂ ಆನಂದ ಸಾಗರದಲ್ಲಿ ಮುಳುಗಿರುತ್ತಾರೆ. ಇವನು ಏಕೆ ಕೇಳುತ್ತಿದ್ದಾನೆ ಎಂಬ ನಾನಾ ಪ್ರಶ್ನೆಯನ್ನು ಶ್ರೀ ವಿಷ್ಣುವಿನ ಬಳಿ ಕೇಳಿದನು. ಆಗ ವಿಷ್ಣುವು ಹೇಳಿದನು, ಇವನ ಹೆಸರು ಮಲಮಾಸ. ಇವನು ಸೂರ್ಯ ಸಂಕ್ರಮಣ ರಹಿತನು. ಮಲಿನವಾಗಿರುವ ಕಾರಣ ಎಲ್ಲಾ ಕಾಲದಲ್ಲಿಯೂ ಶುಭ ಕಾರ್ಯಗಳಿಂದ ವರ್ಜಿತನು. ಇವನಿಗೆ ಯಾವ ಅಧಿಪತಿಯೂ ಇಲ್ಲವೆಂಬ ಕಾರಣದಿಂದ ಮಲಮಾಸದಲ್ಲಿ ಸ್ನಾನ ಹಾಗೂ ದಾನಾದಿಗಳನ್ನು ಮಾಡಲು ಬರುವುದಿಲ್ಲ. ಹಾಗಾಗಿ ಎಲ್ಲರೂ ಇವನನ್ನು ತಿರಸ್ಕರಿಸಿದ್ದಾರೆ. 12 ಮಾಸಗಳು ಉತ್ತರಾಯಣ, ದಕ್ಷಿಣಾಯಣ, ಹಗಲು ರಾತ್ರಿ ಎಲ್ಲದಕ್ಕೂ ಅವರದ್ದೇ ಅಧಿಪತಿ ಇರುತ್ತಾರೆ. ಆದರೆ ಈ ಮಾಸಕ್ಕೆ ಇಲ್ಲ. ಈ ಎಲ್ಲಾ ಅಪಮಾನಗಳನ್ನ ತಾಳಲಾರದೆ ನನ್ನ ಬಳಿ ಶರಣಾಗಿ ಬಂದಿದ್ದಾನೆ. ಕೃಷ್ಣ, ಇವನ ದುಃಖವನ್ನು ದೂರ ಮಾಡಲು ಇನ್ನೊಬ್ಬನಿಂದಲೇ ಸಾಧ್ಯವೆಂದು ನಿನ್ನ ಬಳಿ ಕರೆದುಕೊಂಡು ಬಂದಿದ್ದೇನೆ. ನೀನು ದಯಮಾಡಿ ಇವನ ಮೇಲೆ ಕೃಪೆ ತೋರು ಎಂಬುದಾಗಿ ನಿವೇದಿಸಿಕೊಂಡನು. ಎಂಬಲ್ಲಿಗೆ ಈ ಪುರುಷೋತ್ತಮ ಮಾಸ ಮಹಾತ್ಮೆಯ 6ನೇ ಅಧ್ಯಾಯವು ಸಂಪೂರ್ಣವಾಯಿತು.